ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಎಕ್ಸರ್ಸೈಸ್ ನೋಡಿರ್ಬೋದಲ್ವಾ, ಹ್ಯಾಮರ್ ಕರ್ಲ್ ಮಾಡಿ ಡಂಬಲ್ ಸೈಡ್ ಕಡೆ ಲ್ಯಾಟರಲ್ ತರ ಕೆಳಗಿಳಿಸೋದು. ಸೊ ಈ ಎಕ್ಸರ್ಸೈಸ್ ಪುಲ್ಲಿಂಗ್ ಪಿನ್ ರೈಸಸ್. ಸೊ ನೀವು ಹ್ಯಾಮರ್ ಕರ್ಲ್ ಮಾಡ್ತೀರಾ, ಡಂಬಲ್ ಥ್ರೋ ಅವೇ, ನೆಕ್ಸ್ಟ್ ಲ್ಯಾಟರಲ್ ರೈಸಸ್ ನ ನೆಗೆಟಿವ್ ಪಾರ್ಟ್. ಸೊ ನಾರ್ಮಲ್ ಆಗಿ ನಾನ್ ನೋಡಿರೋ ವಿಡಿಯೋದಲ್ಲಿ ಏನಾಗಿದೆ ಅಂದ್ರೆ, ಸೊ ನಾರ್ಮಲ್ ಆಗಿ ಹೆಚ್ಚಿನ ಥಿಂಕ್ ಮಾಡೋದೇನಂದ್ರೆ ಪುಲ್ಲಿಂಗ್ ಪಿನ್ ರೈಸಸ್ ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂತ, ಮತ್ತೆ ಅಥವಾ ಮೇನ್ ಎಕ್ಸರ್ಸೈಸ್ ಅಂತ. ಇದು ಎರಡೂ ಅಲ್ಲ, ಇದು ಇಂಟೆನ್ಸಿಫೈಯರ್. ನಾವು ನಾರ್ಮಲ್ ಆಗಿ ಡಂಬಲ್ ಲ್ಯಾಟರಲ್ ರೈಸಸ್ ಮಾಡ್ತೇವೆ, 4 ಸೆಟ್ಸ್ ನಾ ಮಾಡ್ತಿದ್ದೆ ಅಂತ ಇಟ್ಕೊಳ್ಳುವ. ಲಾಸ್ಟ್ ಸೆಟ್ ನಾನು ಹೆವಿ ಲ್ಯಾಟರಲ್ ರೈಸಸ್ ಮಾಡಿದೆ. ಈಗ ರೆಪ್ಸ್ ನಂದು ಎಂಡ್ ಆಗಿದೆ. ಸೊ ನಾನು ಇಂಟೆನ್ಸಿಫೈ ಟೆಕ್ನಿಕ್ ಯೂಸ್ ಮಾಡ್ತೇನೆ. ಏನು, ನಂಗೀಗ ಪಾಸಿಟಿವ್ ಪಾರ್ಟ್ ಅಲ್ಲಿ ಎನರ್ಜಿ ಇಲ್ಲ, ಸೊ ನಾನು ಹ್ಯಾಮರ್ ಕರ್ಲ್ ಯೂಸ್ ಮಾಡಿ ನೆಗೆಟಿವ್ ನ ಉಳಿದ ಎನರ್ಜಿಯನ್ನು ಕೂಡ ಡಿಪ್ಲೀಟ್ ಮಾಡ್ತೇವೆ. ಸೊ ಇದು ಪುಲ್ಲಿಂಗ್ ಪಿನ್ ರೈಸಸ್. ಇವನ್ ಇದನ್ನ ಮೆಕ್ಯಾನಿಕಲ್ ಡ್ರಾಪ್ ಸೆಟ್ ಅಲ್ಲಿ ಕೂಡ ಯೂಸ್ ಮಾಡ್ತೇವೆ. ಸೊ ಇದು ವಾರ್ಮ್ ಅಪ್ ಎಕ್ಸರ್ಸೈಸ್ ಅಲ್ಲ, ಮೇನ್ ಎಕ್ಸರ್ಸೈಸ್ ಕೂಡ ಅಲ್ಲ, ಇದು ಇಂಟೆನ್ಸಿಫೈಡ್ ಟೆಕ್ನಿಕ್ ಮತ್ತೆ ಮೆಕ್ಯಾನಿಕಲ್ ಡ್ರಾಪ್ ಸೆಟ್ ಅಲ್ಲಿ ಲಾಸ್ಟ್ ಅಲ್ಲಿ ಯೂಸ್ ಮಾಡೋ ಎಕ್ಸರ್ಸೈಸ್.